ಮಾಡಿದ್ರು. ಸಂಸತ್ ಪ್ರವೇಶಿಸಿ ಆತಂಕವನ್ನ ಸೃಷ್ಟಿಸಿದ್ದು ಮನೋರಂಜನ್. ಬದುಕಿದಾನಲ್ಲ ಅವನು, ಅದೇ ಹೆಚ್ಚು ಕಾರಣ. ಗುಂಡು ಹೊಡೆದು ಬಿಡ್ತಾರೆ. ಮನೋರಂಜನ್ ತಂದೆ ದೇವರಾಜೇಗೌಡರು ಅರಕಲಗೂಡು ತಾಲೂಕಿನ ಮಲ್ಲಾಪುರ ಗ್ರಾಮದವರು. ಇವರು ಮಲ್ಲಾಪುರದಲ್ಲಿ ಜಮೀನಿದ್ದು ಭೇಟಿ ನೀಡ್ತಾ ಇದ್ದಿದ್ದು ದೇವರಾಜೇಗೌಡರು. ಸೊ ಆಗಾಗ ಮಲ್ಲಾಪುರ ಗ್ರಾಮಕ್ಕೆ ಭೇಟಿಯನ್ನ ನೀಡ್ತಾ ಇದ್ದಂತಹ ಮನೋರಂಜನ್ ತಂದೆ ದೇವರಾಜೇಗೌಡರ ಮಗ ಮನೋರಂಜನ್ ನೋಡಿಲ್ಲ ನಾವು ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ. ತಂದೆ ಹೋಗ್ತಾರೆ ಅಂದಮೇಲೆ ಮಗ ಹೋಗ್ಬೇಕು ಅಂತೇನಿಲ್ಲ. ಅಲ್ಲಿ ಅವ್ರಿಗೆ ಕೃಷಿ ಬಗ್ಗೆ ಇಂಟ್ರೆಸ್ಟ್ ಇರಲಿಲ್ಲ ಮನೋರಂಜನ್. ತಂದೆ ಮಾತ್ರ ಕೃಷಿ ಜಮೀನು ಕಡೆಗೆ ಹೋಗಿ ಬರ್ತಾ ಇತ್ತು. ಮಗನ ಕೆಲಸ ಇದ್ದಿದ್ದು ಬೇರೆ ಅಲ್ವಾ ಪಾಪ. ಏನೇನೋ ಓದಬೇಕು ಅಂತ ಇತ್ತು, ಏನೇನೋ ಗರಂದಾರಿ ಕೆಲಸ ಮಾಡಬೇಕಂತ ಇತ್ತು. ಸೊ ಹಾಗಾಗಿ ಅದರಲ್ಲಿ ಬ್ಯುಸಿ ಆಗಿದ್ರೇನೋ. ಸೊ ಪಾಪ ತಂದೆ ಮಾತ್ರ ತಾಯಿ ಮಾತ್ರ ಒದ್ದಾಡಿಕೊಂಡು ಜೀವ ತೇದು ಇವ್ರನ್ನೆಲ್ಲ ಬೆಳೆಸಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗಳನ್ನು ಮಾಡಿ ಇಂಥ ಗರಂದಾರಿ ಕೆಲಸ ಮಾಡಿದ್ದಾರೆ. ನಿನ್ನೆ ದೆಹಲಿಯ ಸಂಸತ್ನಲ್ಲಿ ಏಕಾಏಕಿ ಪ್ರವೇಶ ಮಾಡಿದಂತಹ ಮನೋರಂಜನ್ ಅವರದು ಮೂಲತಃ ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನ ಮಲ್ಲಾಪುರ ಅಂತಕ್ಕಂಥ ಗ್ರಾಮ. ಅವರು ಇಲ್ಲಿ ಹುಟ್ಟಿ ಬೆಳೆದೇ ಇದ್ರು ಸಹ ಅವರದ ತಂದೆಗೆ ಸೇರಿದಂತಹ ಜಮೀನಿದೆ. ನಾವೀಗ ನೋಡ್ತಾ ಇದ್ದು ಇದೇ ಮಲ್ಲಾಪುರ ಗ್ರಾಮ, ಅರಕಲಗೂಡು ತಾಲೂಕಿನ ಗ್ರಾಮ ಇದು. ಈ ಗ್ರಾಮದಲ್ಲಿ ಅವರ ತಂದೆ ದೇವರಾಜ್ ಅವರು ಇಲ್ಲೇ ಸಹ ಹುಟ್ಟಿ ಬೆಳೆದಿದ್ದು. ಆದರೆ ಮನೋರಂಜನ್ ಅವರು ಸಂಪೂರ್ಣವಾಗಿ ಮೈಸೂರಿನಲ್ಲಿ ಬೆಳೆದಿರ್ತಕ್ಕಂಥದ್ದು. ದೇವರಾಜ್ ಅವರ ಜಮೀನು ಸಹ ಇದೇ ಗ್ರಾಮದಲ್ಲಿದೆ. ಅವರು ಸಹ ಈ ಗ್ರಾಮಕ್ಕೆ ಆಗಾಗ್ಗೆ ಬಂದು ಹೋಗ್ತಿರ್ತಾರೆ. ಮನೋರಂಜನ್ ಏನಿದ್ದಾರೆ ಅವರು ಸಂಪೂರ್ಣವಾಗಿ ಮೈಸೂರಿನಲ್ಲಿ ಓದಿರ್ತಕ್ಕಂಥ, ಅಲ್ಲೇ ಅವರು ಬೆಳೆದಿರ್ತಕ್ಕಂಥದ್ದು. ಆದರೆ ಈ ಊರಿಗೂ ಸಹ ಅವ್ರದ್ದು ನೆಂಟಿದೆ. ಅವರ ತಂದೆ ಜಮೀನು, ಅವರ ತೋಟದ ಮನೆಗಳು ಸಹ ಇಲ್ಲ ಇದೆ. ಈಗ ನಮ್ಮೊಟ್ಟಿಗೆ ಒಂದಿಷ್ಟು ಗ್ರಾಮಸ್ಥರಿದ್ದಾರೆ, ಅವ್ರನ್ನ ಕೇಳೋಣ. ಸರ್, ಏನು ನೆನ್ನೆ ಸಂಸತ್ಗೆ ಪ್ರವೇಶವನ್ನು ಮಾಡಿದಂತಹ ಮನೋರಂಜನ್ ಅವ್ರದ್ದು ಇದೇ ಊರು, ಅವ್ರ ತಂದೆ ಇಲ್ಲೇ ಇರ್ತಾರೆ ಸರ್. ಯಾವಾಗಲಿಂದ ಅವರು ಇಲ್ಲ ಸರ್? ಇಲ್ಲಿ ನಾವು ಕಂಡ ಮಟ್ಟಿಗೆ ಒಂದು 25-30 ವರ್ಷ ಆಗಿದೆ. ಅವರು ಇಲ್ಲ, ಅವರು ಮೈಸೂರಲ್ಲಿದ್ದಾರೆ. ಬಟ್ ಅವರು ಇಲ್ಲಿ ಜಮೀನಿದೆ ಅವ್ರದ್ದು. ಇಲ್ಲಿ ಕೆಲವ್ರಿಗೆ ಎಲ್ಲ ಅಲ್ಲಿ ಆಡು ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಎಲ್ಲನೂ ಇದು ಮಾಡಿದ್ದಾರೆ. ಬಟ್ ಅವರು ಇಲ್ಲಿ ವಾಸ ಇಲ್ಲ. ಅವರು ಒಂದು 20-30 ವರ್ಷ ಆಯಿತು ಮೈಸೂರು ವಾಸ ಇದ್ದಾರೆ ಅವರು. ಬಟ್ ಮನೋರಂಜನ್ ಅವ್ರ ಮಗ ಅಂತಲೇ ನಮಗೆ ಯಾರಿಗೂ ಗೊತ್ತಿಲ್ಲ ಸದ್ಯಕ್ಕೆ. ಇಲ್ಲಿರೋಂಥ ಹುಡುಗರಿಗೆ ಯಾರಿಗೂ ಗೊತ್ತಿಲ್ಲ. ಬಟ್ ಇವತ್ತು ನಿನ್ನೆ ನ್ಯೂಸ್ ನೋಡಿ ನಮಗೂ ಆಘಾತ ಆಗಿದೆ. ಏನಪ್ಪ ಈ ನಮ್ಮೂರು ಹುಡುಗ ಈ ಮಟ್ಟಕ್ಕೆ ಮಾಡಿಬಿಟ್ಟಿದ್ದೀನಿ ಅಂತ. ಬಟ್ ಇದು ನಮ್ಗೆ ಅವ್ರ ಮನೋರಂಜನ ಮಗನ ಅದೇ ಗೊತ್ತಿರಲಿಲ್ಲ ಸರ್. ಈಗ ಅವರು ದೇವರಾಜ್ ಅವರು ಎಷ್ಟು ವರ್ಷದಿಂದ ಇಲ್ಲಿದ್ರು? ಅವ್ರ ಪೂರ್ವಿಕರು ಇಲ್ಲೇ ಇದ್ರ? ಅವ್ರ ಜಮೀನಲ್ಲೇ ಇದೆ? ತಂದೆ ಅವರು ಸದ್ಯಕ್ಕೆ ನಾವು ಕಂಡ ಮಟ್ಟಿಗೆ ಒಂದು 20 ವರ್ಷದಿಂದ ಇಲ್ಲಿ ಇಲ್ಲ. ಅವ್ರ ಜಮೀನು ಮಾತ್ರ ಇದೆ ಇಲ್ಲಿ. ಅವ್ರು ಬಂದು ಹೋಗ್ತಿರ್ತಾರೆ ಅಷ್ಟು ಬಿಟ್ಟರೆ ಅವರು ವಾಸ ಇರೋದು ಮೈಸೂರಲ್ಲಿ. ಅವ್ರ ಪೂರ್ವಿಕರು ಅವರು ಮೂಲತಃ ಇಲ್ಲವರೇ, ಇಲ್ಲ ಹೊರಗಡೆಯಿಂದ ಬಂದು ಜಮೀನು ಅಂತ? ಮೂಲತಃ ಅವರ ದೇವರಾಜೇಗೌಡ ಅವರ ಅಪ್ಪ ಭದ್ರೇಗೌಡ ಅಂತೇಳಿ ಅವರು ಮೂಲತಃ ನಮ್ಮೂರಿನವ್ರು. ಈಗ ದೇವರಾಜ್ ಅವರು ಅವಾಗ ಇಲ್ಲಿ ಬರ್ತಿದ್ರ? ಬಂದು ಹೋಗ್ತಾ ಇರ್ತಾರೆ ಸರ್. ಬಟ್ ನಾವು ಅಷ್ಟಾಗೇನು ಕಾಣಿಸ್ಕೊಳಕ್ಕಲ್ಲ ಅವ್ರ ಇದರಲ್ಲಿ. ಅವರು ಸಪ್ರೇಟ್ ಇರೋದ್ರಿಂದ ಅವರು ಹಿಂಗೆ ಬಂದು ಹೋಗ್ತಿರ್ತಾರೆ ಅಷ್ಟು ಬಿಟ್ಟರೆ ನಮಗೆ ಅವ್ರಿಗೆ ಏನು ಕಾಂಟ್ಯಾಕ್ಟ್ ಇಲ್ಲ ಸರ್. ಈಗ ದೇವರಾಜ್ ಅವ್ರ ಮಗ ಮನೋರಂಜನ್ ನಿನ್ನೆ ಸಂಸತ್ಗೆ ಪ್ರವೇಶ ಮಾಡಿದ್ದಾರೆ. ಈಗ ನೀವು ಮನೋರಂಜನ ನೋಡಿದ್ರ? ಅವ್ರು ಯಾವಾಗ್ಲಾರ ಇಲ್ಲಿ ಹೋಮ್ ಸ್ಟೇ ಮಾಡಿದ್ರು, ಇಲ್ಲಿ ಬರ್ತಾ ಇದ್ರು ಅಂತ? ನಾವು ಯಾರು ಮನೋರಂಜನ್ ಯಾರು ಅಂತಲೇ ನಮಗೆ ಗೊತ್ತಿಲ್ಲ ಸರ್. ನಮ್ಗೆ ಯಾರಿಗೂ ಗೊತ್ತಿಲ್ಲ ಸರ್. ದೇವರಾಜನ ಮಗ ಮನೋರಂಜನ್ ಅನ್ನೋದೇ ಗೊತ್ತಿಲ್ಲ ನಮಗೆ. ಈಗ ಮತ್ತೊಬ್ರು ಗ್ರಾಮಸ್ಥರೇ ಹೇಳಿ ಬಂದ್ರೆ, ದೇವರಾಜ್ ಅವರು ಇದೇ ಗ್ರಾಮದವರು. ಅವರು ಮೂಲತಃ ಪಿತ್ರಾರ್ಜಿತವಾಗಿ ಆಸ್ತಿ ಇದೆಯಾ? ಅವರು ತಂದೆ ತಾತ ಎಲ್ಲರೂ ಇಲ್ಲಿ? ಅವರ ತಂದೆ ಇಲ್ಲ, ಅವರು ಪಿತ್ರಾರ್ಜಿತ ಆಸ್ತಿ ಇದು ಇದೆ ಮಲ್ಲಾಪುರದ ತೋಟದ್ದು. ಹಾಂ, ಬಂದಾಯ್ತು. 6 ತಿಂಗಳಿಗೆ 1 ವರ್ಷಕ್ಕೆ ಬಂದು ಹೋಗ್ತಾ ಇರ್ತದೆ. ಈಗ ಕೆಲವು ಸಭೆ ಸಮಾರಂಭಗಳು ನಡೀತಾ ಇರ್ತದೆ, ಬರ್ತಾರೆ ಹೋಗ್ತಾರೆ, ಕಾರ್ಯಕ್ರಮಕ್ಕೆ ಬರ್ತಾರೆ ಹೋಗ್ತಾರೆ. ಈಗ ಮತ್ತೊಬ್ರು ಇದ್ದಾರೆ ಸರ್. ದೇವರಾಜ್ ಅವರು ಎಷ್ಟು ವರ್ಷ ಆಯಿತು ಸರ್ ಈ ಊರನ್ನು ಖಾಲಿ ಮಾಡಿ? ಮನೋರಂಜನ್ ಇಲ್ಲಿ ಏನಾರ ಬರ್ತಿದ್ರ? ಹೋಮ್ ಸ್ಟೇ ಇತ್ತು ಅಂತ ಹೇಳ್ತಾರೆ, ಇಲ್ಲಿ ಏನಾರು ಬರ್ತಿದ್ರ, ಉಳ್ಕೊತಿದ್ರ? ಇಲ್ಲ ಸರ್, ಅವರು ಮನೋರಂಜನ್ ಈ ಊರಿಗೆ ಕಾಲೇ ಇಟ್ಟಿಲ್ಲ. ಅವ್ರು ಯಾರು ಅನ್ನೋದೇ ಗೊತ್ತಿರಲಿಲ್ಲ ಒಟ್ಟಿನಲ್ಲಿ. ಏನು ಅಂದ್ರೆ ಇವಾಗ ಸಂಸತ್ನಲ್ಲಿ ಆಗಿರೋದ್ರಿಂದ ದೇವರಾಜ್ ಅವ್ರ ಮಗ ಅನ್ನೋದು ಒಂದು ದಿನ ಪರಿಚಯ ಮಾಡ್ತಾರೆ. ಒಂದು ದಿನ ಮನೋರಂಜನ್ ಯಾರು ಅನ್ನೋದೇ ಗೊತ್ತಿಲ್ಲ. ದೇವರಾಜು ಆದಿವಾಗ ಇಲ್ಲಿಯವರೇನೆ ಒಟ್ಟಿನಲ್ಲಿ ಒಂದು 25-30 ವರ್ಷ ಆಗೈತೆ ಅವ್ರು ಹೊರಗಡೆ ಹೋಗಿ. ಹಾಗಾಗಿ ಅವ್ರ ತೋಟಕ್ಕೆ ಬರ್ತಾರೆ. ಅವ್ರ ತೋಟಕ್ಕೆ ಕೃಷಿ ಮಾಡಿದ್ದಾರೆ, ಆಳುಗಳು ಇಟ್ಕೊಂಡಿದ್ದಾರೆ, ಕೃಷಿ ನೋಡ್ಕೊಂಡು ಹೋಗ್ತಾರೆ ಅಷ್ಟೇ. ಫಂಕ್ಷನ್ನು ಮತ್ತು ಅದು ಇದು ಬಂದಾಗ ಊರಿಗೆ ಬರ್ತಾರೆ, ಹೋಗ್ತಾ ಇರ್ತಾರೆ ಅಷ್ಟೇ. ಅದು ಬಿಟ್ಟು ಇನ್ನು ಬೇರೆ ಏನಿಲ್ಲ. ಅವರು ಇವ್ರದ್ದು ಹೋಮ್ ಸ್ಟೇ ಏನಾರು ಇದೆಯಾ ಇಲ್ಲಿ? ಇಲ್ಲ ಆ ಥರ ಏನಿಲ್ಲ. ಈಗ ಅವ್ರದ್ದು ತೋಟದ ಮನೆಯಲ್ಲಿ ಯಾರು ಇದ್ದಾರ? ಆಳುಗಳು ಇಟ್ಕೊಂಡಿದ್ದಾರೆ, ಇಟ್ಟಿದ್ದಾರೆ, ಕುರಿ ಫಾರಂ ಮಾಡಿದ್ದಾರೆ, ಕೋಳಿ ಫಾರಂ ಮಾಡಿದ್ದಾರೆ, ಕೃಷಿ ಮಾಡಿದ್ದಾರೆ ಒಟ್ಟಿನಲ್ಲಿ. ಅವ್ರು ದೇವರಾಜ್ ಅವ್ರು ಬರ್ತಾ ಇರ್ತಾರೆ, ವಾರ 15ಕ್ಕೆ ಬರ್ತಾರೆ, ಹೋಗ್ತಾ ಇರ್ತಾರೆ. ನೀವು ಜಾಸ್ತಿ ಏನು ಊರುಗಳಿಗೆ ಪ್ರವೇಶ ಮಾಡಲ್ಲ, ಕಾರ್ಯಕ್ರಮಗಳಿಗೆ ಬರ್ತಾರೆ, ಹೋಗ್ತಾರೆ ಅಷ್ಟೇ.
ಈಗ ನಿಮ್ಗೆ ನಿನ್ನೆ ಮನೋರಂಜನ್ ಅವ್ರ ತಂದೆ ದೇವರಾಜ್ ಅವ್ರದ್ದು ಅರಕಲಗೂಡು ಮಲ್ಲಾಪುರ ಅಂತ ಗ್ರಾಮದ ನಿಮಗೆ ಏನ್ ಅನಿಸ್ತು ಸರ್ ಮೊದಲು? ಆಘಾತ ಆಯ್ತು ಸರ್. ಅದು ದೇವರಾಜ್ ಅವ್ರ ಮಗನ ಇವನು ಅನ್ನೋದು ನಮಗೂ ಆಘಾತ ಆಯ್ತು. ನೆನ್ನೆನೆ ನಮ್ಗೆ ಈ ವಿಚಾರಣೆ ಒಳಗೆ ಗೊತ್ತಿರೋದು ದೇವರಾಜನ ಮಗ ಈ ಥರ ಮಾಡಿದ್ದಾನೆ ಅನ್ನೋದು ನೆನ್ನೆಗೆ ಗೊತ್ತಿರೋದು. ಈ ಥರ ಹುಡುಗ ಅನ್ನೋದು ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ, ಮಗ ಅನ್ನೋದು ಅಂತ. ಈಗ ದೇವರಾಜರು ಯಾವ ಥರ ಇಲ್ಲಿ ಎಲ್ಲರ ಜೊತೆನೂ ಮಿಂಗಲ್ ಆಗ್ತೀರಾ, ಎಲ್ಲರ ಜೊತೆ ಬೆರೀತಿದ್ರಾ? ಅವರು ನಿಮ್ಮ ಒಡನಾಟ ಊರವ್ರ ಜೊತೆ ಯಾವ ರೀತಿ ಇತ್ತು? ಏನಿಲ್ಲ ಸರ್, ಬರ್ತಿದ್ರು ಅವ್ರ ತೋಟಕ್ಕೆ ಬರೋರು, ಕೃಷಿ ಇಲಾಖೆ ನೋಡ್ಕೊಳ್ಳೋರು, ಹೋಗೋರು. ಅಂದರೆ ಊರಿನಲ್ಲಿ ಬಂದಾಗ ಕಾರ್ಯಕರ್ತರುಗಳಿಗೆ ಬರ್ತಾರೆ, ಹಾಯ್ ಬಾಯ್ ಮಾತಾಡ್ಸ್ಕೊಂತಾರೆ, ಅವ್ರು ಹೋಗ್ತಾ ಇರ್ತಾರೆ ಅಷ್ಟೇ. ಈಗ ಇಲ್ಲೊಬ್ರು ಮಹಿಳೆಯರಿದ್ದಾರೆ ಅಮ್ಮ, ಹೇಳಿ ನೀವು ದೇವರಾಜ್ ಅವ್ರನ್ನ ನೋಡಿದ್ರಾ? ಅವ್ರ ಕುಟುಂಬ ಬಂದು ನೋಡಿದ್ದೀವಿ ನಾವು, ಇಷ್ಟು ವರ್ಷ ಆಗಿ ನೋಡಿದ್ದೀವಿ. ಇಂಥ ಪಾಲಾಟಿ ಅಂಥದ್ದು ಇಲ್ಲ ಕಣಪ್ಪ. ಬರೋರು ಅವ್ರು ಆಳು ಕಾಳು ಇಟ್ಕೊಂಡವ್ರೆ, ಬರೋರು ನೋಡ್ಕೊಳ್ಳೋರು ಹೋಗೋರು, ಅದೊಂದು ಬಿಟ್ರೆ ನಮಗೆ ಗೊತ್ತಿಲ್ಲ ಕಣಪ್ಪ. ಅವ್ರ ಮಗ ಯಾವತ್ತಾರ ಇಲ್ಲಿ ಮನೋರಂಜನ್ ಬಂದಿದ್ರಾ? ಇಲ್ಲ ನಾವು ಆ ಮಗ ಅವನೇನಿದ್ರೆ ನಮ್ಗೆ ನಾವು ಸುಳ್ಳು ಹೇಳ್ಬಾರ್ದು. ನನ್ನ ಊರು ಎಲ್ಲಿ ಗಂಟ್ಲು ಹೆಸರು ಕೊಟ್ಟದೆ, ಈ ಹಾಡು ಮಾಡವನು ಇಲ್ಲ ಕಣಪ್ಪ. ನಾವು ಈ ವಯಸ್ಸಾಗಿದ್ರು ನಮ್ಗೆ ಗೊತ್ತಿಲ್ಲ. ಇದು ಮನೋರಂಜನ್ ಅವರ ತಂದೆ ದೇವರಾಜ್ ಅವರ ಊರಾದಂತಹ ಮಲ್ಲಾಪುರದ ಗ್ರಾಮಸ್ಥರು ಹೇಳ್ತಾ ಇರ್ತಕ್ಕಂಥದ್ದು. ದೇವರಾಜ್ ಅವರು ಇಲ್ಲಿ ಬರ್ತಿರ್ತಾರೆ, ಅವಾಗ ಅವ್ರ ಜಮೀನೇನಿದೆ ಅವರ ಕೃಷಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿ ಹೋಗ್ತಾರೆ. ಅಲ್ಲದೆ ಗ್ರಾಮದಲ್ಲಿ ಯಾವ್ದಾರ ಸಭೆ ಸಮಾರಂಭಗಳಿದ್ರು ಅದರಲ್ಲೂ ಸಹ ಭಾಗಿಯಾಗ್ತಾರೆ. ಆದರೆ ಮನೋರಂಜನ್ ಇದುವರೆಗೂ ಕಾಲೇ ಇಟ್ಟಿಲ್ಲ. ನಿನ್ನೆ ಟಿವಿಯಲ್ಲಿ ನಾವು ನೋಡಿದಾಗಷ್ಟೇ ಅವರು ದೇವರಾಜು ಮಗ ಅಂತ ಹೇಳಿ ಗೊತ್ತಾಯ್ತು ಅಂತ ಗ್ರಾಮಸ್ಥರು ಒಂದು ರೀತಿ ಆತಂಕವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ ಬಿಸಿ, ಮಲ್ಲಾಪುರ. ಸೊ ತಂದೆ ತಾಯಿಗಳು ಈ ರೀತಿಯಾಗಿ ಹೆಮ್ಮೆ ಪಡುವಂಥದ್ದಿರಬೇಕು, ಬಟ್ ಈ ರೀತಿಯಾಗಿ ತಲೆ ತಗ್ಗಿಸೋ ರೀತಿಯಲ್ಲಿ ಇರಬಾರ್ದು. ಅವರು ಊರಿಗೆ ಒಂದು ಕೀರ್ತಿ ತಂದರು ಅನ್ನುವಂಥ ಹೆಗ್ಗಳಿಕೆ ತಂದೆ ತಾಯಿಗೆ ಬರಬೇಕು, ಅದು ಅವರಿಗೆ ಖುಷಿ ಕೊಡುತ್ತೆ. ಆಮೇಲೆ ನಾವು ಕೂಡ ಸ್ವಲ್ಪ ಪದೇ ಪದೇ ಅವ್ರಿಗೆ ಹೇಳಿದ್ರೆ ಅವ್ರಿಗೂ ಒಂದು ಇರಿಟೇಟ್ ಆಗಿಬಿಡುತ್ತೆ, ತಂದೆ ತಾಯಿಗೆ ಜಿಗುಪ್ಸೆ ಬರೋಂಗೆ ಆಗ್ಬಿಡುತ್ತೆ.